ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೇರಳಕ್ಕೆ ಪುಣ್ಯಕ್ಷೇತ್ರ ಭೇಟಿ ಮಾಡಲು ಹೊರಟಿದ್ದೇವೆ. ಕಥೋಲಿಸಭಾದ ಚರ್ಚ್ ವತಿಯಿಂದ ಕಥೋಲಿಸಭಾದವರು ಆಯೋಜಿಸಿದ್ದಾರೆ. ನೋಡಿ, ನಾವೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಒಂದು 125 ಜನ ಇದ್ದೇವೆ. 2 ಬಸ್ಸು ಮಾಡಿದ್ದೇವೆ. ನೋಡಿ, ಇಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಬಸ್ಸನ್ನು ನಿಲ್ಲಿಸಿದ್ದೇವೆ. 8 ಗಂಟೆ ಆಗಿದೆ ಇಲ್ಲಿಗೆ ಬರುವಾಗ. ನೋಡಿ, ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಅದು ಅಲ್ಲಿಯ ಚರ್ಚ್, ಸೈಂಟ್ ಮೊನಿಕಾ ಚರ್ಚ್ ಇದು. ನೋಡಿ, ಅಂದರೆ ಚರ್ಚ್ ಇದೆಲ್ಲ ಓಪನ್ ಆಗಲಿಲ್ಲ, ಪೂಜೆ ಅದು ನಮಗೆ ಗೊತ್ತಿಲ್ಲ. ಕೇರಳದಲ್ಲಿ ಇದು ಒಂದೇ, ಬಹುಶಃ ಅದು ಇವತ್ತು 10 ಗಂಟೆಗೇನು ಪೂಜೆ ಇರ್ಬೋದು. ಗುರುಗಳೆಲ್ಲ ಬರಬೇಕಷ್ಟೆ, ಜನಗಳೆಲ್ಲ. ನಾವಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದು ಬಸ್ಸನ್ನು. ಹಾಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ನೋಡಿ, ಅಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಇದೆಲ್ಲ ನನ್ನ ಫ್ರೆಂಡ್ಸ್. ನೋಡಿ ಎಲ್ಲ ಜನರಿಗೆ ಎಷ್ಟು ಖುಷಿ ಆಗ್ತದೆ. ನೋಡಿ, ಅಲ್ಲಿಂದ ಹೊರಟಿದ್ದೇವೆ ಬಸ್ಸಲ್ಲಿ ನಾವು. ಎಲ್ಲ ಬಸ್ಸಲ್ಲಿ ಕೂತ್ಕೊಳ್ತಾ ಇದ್ದಾರೆ. ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಇಳಿದು ಇದು ಸಿಸ್ಟರ್ ಸೆಲಿನಾ ಮರಿಯಾ ಅವರ ಚರ್ಚ್. ಇಲ್ಲಿ ನೋಡಿ ಎಷ್ಟು ಚಂದ ಉಂಟು. ನೋಡಿ, ಹೊರಗಿನ ದೃಶ್ಯ ಎಲ್ಲ ತುಂಬ ಚಂದ ಉಂಟು. ನೋಡಲಿಕ್ಕೆ ಖುಷಿ ಆಯಿತು ನನಗೆ. ಎಲ್ಲ ವೀಡಿಯೋ ಮಾಡಿದ್ದೇನೆ. ನೋಡಿ, ಇದು ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಅದು ಬಲದ ಬದಿಯಲ್ಲಿ ನನ್ನ ಹಸ್ಬೆಂಡ್. ನೋಡಿ, ಇದೊಂದು ಮಕ್ಕಳಿಗೆ ಆಡಲಿಕ್ಕೆ ಮಾಡಿದ ಜಾಗ. ನೋಡಿ, ಚಂದ ಉಂಟು. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನೋಡಿ, ಎಷ್ಟು ಹೂವಿನ ಗಿಡಗಳು. ನೋಡಿ, ತುಂಬ ಚಂದ ಉಂಟು ಹೂವಿನ ಗಿಡಗಳು. ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ ಚರ್ಚಿಗೆ. ನೋಡಿ, ಹೂತೋಟ ನೋಡಿ, ತುಂಬ ಚಂದ ಕಾಣ್ತದೆ ವೀಕ್ಷಕರೇ ನೋಡಲಿಕ್ಕೆ. ನೋಡಿ, ಎಲ್ಲ ಅಲ್ಲಿ ಸೇರಿದ್ದಾರೆ, ಚರ್ಚಿನ ಮುಂಭಾಗದಲ್ಲಿ ಸೇರಿದ್ದಾರೆ. ಯಾಕೆಂದರೆ ಅಲ್ಲಿ ನೋಡಿ, ಇದೊಂದು ಎಂತ ಗೊತ್ತುಂಟು, ಅಲ್ಲಿನ ಮಕ್ಕಳಿಗೆ ಕ್ಯಾಟಿಸಮ್ ಎಕ್ಸಾಮ್ ಅಲ್ಲ, ಅವರಿಗೆ ಕಾಂಪಿಟಿಷನ್ ಅಂತೆ. ಚಿತ್ರ ಬಿಡಿಸೋದು ಅದೆಲ್ಲ ಕಾಂಪಿಟೇಷನ್. ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ನೋಡಿ, ಇವರು ಸಿಸ್ಟರ್ ಸೆಲಿನಾ ಮರಿಯಾ ಇದ್ದಾರಲ್ಲ, ಅವರ ವಿಷಯವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದು ಅವರು ಇಂಗ್ಲೀಷಲ್ಲಿ ಹೇಳಿದ್ದು, ನಮಗೆಲ್ಲ ಅಷ್ಟು ಅರ್ಥ ಆಗಲಿಲ್ಲ. ಮತ್ತು ನಮಗೆ ಕನ್ನಡಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮವರೊಬ್ಬರು. ನೋಡಿ, ಇದು ನಾನು ಮತ್ತು ನನ್ನ ಹಸ್ಬೆಂಡು. ಮತ್ತು ನಮಗೆ ಕನ್ನಡದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಖುಷಿ ಆಯಿತು, ಅರ್ಥ ಆಯಿತು. ನೋಡಿ, ಇದು ಅವರ ಸಮಾಧಿ. ನೋಡಿ, ಸಮಾಧಿ. ಇದು ಹೊರಗಿನ ಸಮಾಧಿ. ಧನ್ಯವಾದಗಳು ವೀಕ್ಷಕರೇ. ಇಲ್ಲಿ ಅವರಿಗೆ ದೇವರು ಕಾಣಲಿಕ್ಕೆ ಸಿಕ್ಕಿತು.